ಡಾಕ್ಟರ್ ನೀವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಚಿಕ್ಕ ವಯಸ್ಸಿಗೆ ಮೈ ನೆರೆಯೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನೂ ಕೆಲವು ಹೆಣ್ಮಕ್ಳು ವಯಸ್ಸಾದ್ಮೇಲೆ ಈಗ 12ರಿಂದ 15 ವರ್ಷ ಆವರೇಜ್ ಏಜ್ ಅಂತ ಹೇಳಿದ್ರಿ, 15 ವರ್ಷ ಆದ್ಮೇಲೂ ಕೂಡ ಮೈ ನೆರೆಯೋದಿಲ್ಲ. ಅದಕ್ಕೆ ಕಾರಣ ಏನಿರ್ಬಹುದು ಡಾಕ್ಟರ್? ಅದಕ್ಕೂ ಲೇಟ್ ಪ್ಯೂಬರ್ಟಿ ಅಥವಾ ತುಂಬಾ ಡಿಲೇ ಆಗಿರೋದು ದೇ ಕಾಲ್ಡ್ ಆಸ್ ಡಿಲೇಡ್ ಬ್ಲೂಮರ್ಸ್ ಅಂತೀವಿ. ಅವ್ರಿಗೆಲ್ಲ ಏನಾಗುತ್ತೆ, ಬಹುಶಃ ಅವ್ರಿಗೂ ಅಷ್ಟೇನೆ ಕೆಲವೊಂದು ಸಾರಿ ಪೌಷ್ಟಿಕ ಆಹಾರ ಸಿಗದೆ ಇರೋ ಕಾರಣ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಈಗ ಅವ್ರ ಅಜ್ಜಿ ಅವ್ರ ತಾಯಿಗೂ ಲೇಟಾಗಿ ಮೈ ನೆರೆಯೋ ಸಂಭವ ಇದೆ, ಈ ಮಗುಗೂ ಅದೇ ಥರ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಥರ ಸ್ಟ್ರೆಸ್ಸಿಂದ ಆಗಿರ್ಬೋದು, ಅಥವಾ ಒಂದ್ಸರಿ ಈಗಿನ ಕಾಲದಲ್ಲಿ ನೋಡ್ತೀರಾ ಪಿಯರ್ ಸ್ಟ್ರೆಸ್ ಅಂತೀವಿ. ಸ್ಕೂಲ್ಗೆ ಹೋದಾಗ ಒಂಥರ ಮನೆಯಲ್ಲೂ ಚೆನ್ನಾಗಿ ಓದಬೇಕು, ನೀನು ಫಸ್ಟ್ ಬರಬೇಕು ಅಂತ ಕೊಡೋದು, ಅಥವಾ ಸ್ಕೂಲಲ್ಲಿನೂ ಕಾಂಪಿಟೇಷನ್ ಇರೋದು, ಅದೆಲ್ಲ ಒಂದೊಂದು. ಈಗ ಎಲ್ರದ್ದು ಮನಸ್ಸು ಒಂದೇ ಸಮ ಇರೋದಿಲ್ಲ, ಒಬ್ಬೊಬ್ರದ್ದು ವೀಕ್ ಇರುತ್ತೆ, ಒಬ್ಬೊಬ್ರದ್ದು ಸ್ಟ್ರಾಂಗ್ ಇರುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ, ಈ ಸ್ಟ್ರೆಸ್ಗೆ ಒಳಗಾದಾಗಲೂ ಅದು ಡಿಲೇ ಆಗುತ್ತೆ. ಬಟ್ ಅದಕ್ಕೆ ಅಂತ ನಾವು ಹೆದರ್ಕೊಳ್ಬೇಕಾಗಿಲ್ಲ. ಒಂದು 15 ವರ್ಷ ತನಕ ಕಾಯ್ಬೋದು. ಆಗಿಲ್ಲ ಅಂದರೆ ಆವಾಗ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಆವಾಗ ಏನಾಗುತ್ತೆ, ಒಂದ್ಸರಿ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿನೇ ಇರ್ಬೋದು. ಎಷ್ಟೋ ಸಲ ನೋಡ್ತೀವಿ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ, ಅವರಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಆರ್ಗನ್ ಅಂದರೆ ಗರ್ಭಾಶಯ, ಅಂಡಾಶಯ ಮತ್ತು ಗರ್ಭನಾಳ ಅದು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ. ಸೊ ಅಂಥ ಸಂದರ್ಭದಲ್ಲೂ ಇದು ಡಿಲೇ ಆಗೋ ಸಾಧ್ಯತೆ ಇರುತ್ತೆ.